ಸರ್ಕಾರಿ ನೌಕರಿ ತಗೊಳ್ಳೋಕ್ಕೆ ರಾತ್ರಿ ಹಗಲು ನೋಡದೆ ಕಷ್ಟಪಡ್ತಿರೋ ಎಷ್ಟೋ ಸ್ಟೂಡೆಂಟ್ಸು ಟೆಲಿಗ್ರಾಮ್ನ ಯೂಸ್ ಮಾಡ್ತಿದ್ದಾರೆ. ನೀವು ಯೂಸ್ ಮಾಡ್ತಿರೋ ಟೆಲಿಗ್ರಾಮ್ ಗ್ರೂಪಲ್ಲಿ ಕೆಲವೊಂದಿಷ್ಟು ಜನ ಜಾಯ್ನ್ ಆಗಿದ್ದಾರೆ. ಆ ಗ್ರೂಪಲ್ಲಿ ಜಾಯ್ನ್ ಆಗಿರೋ ಕೆಲವೊಂದಿಷ್ಟು ಜನ ನಿಮ್ಮ ಜೊತೆ ಓದಕ್ಕಂತ ಬಂದಿಲ್ಲ, ನಿಮ್ಮ ಭವಿಷ್ಯನ ಹಾಳು ಮಾಡ್ಬೇಕಂತೇಳಿ ಬಂದಾರೆ. ಅವ್ರ ಮುಂದಿನ ಟಾರ್ಗೆಟು ನೀವೇ ಆಗಿರ್ಬೋದು. ರಿಯಾಲಿಟಿಲಿ ಟೆಲಿಗ್ರಾಮಲ್ಲಿ ಒಂದು ಕ್ಲಿಕ್ ನಿಮ್ಮ ಭವಿಷ್ಯನ ಹಾಳು ಮಾಡೋ ಚಾನ್ಸಸ್ ಐತಿ. ಆ ರಿಯಾಲಿಟಿ ಏನು ಅಂತಂದು ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನು ನಿಮ್ಮ ಲೋಹಿತ್. ಸೊ ಫಸ್ಟ್ ಗೌರ್ಮೆಂಟ್ ಜಾಬಿಗೆ ಓದ್ತಿರೋ ಸ್ಟೂಡೆಂಟ್ಸು ಟೆಲಿಗ್ರಾಮ್ನ ಯಾಕೆ ಯೂಸ್ ಮಾಡ್ತಾರಂತ ಹೇಳ್ತೀನಿ. ಸೊ ಇದ್ರೊಳಗೆ ಫ್ರೀ ಸ್ಟಡಿ ಮಟೀರಿಯಲ್ಸು ಈಸಿಯಾಗಿ ಸಿಗುತ್ತೆ. ಅಂದರೆ PDF ನೋಟ್ಸು, ಪ್ರೀವಿಯಸ್ ಕ್ವಶನ್ ಪೇಪರ್ಸು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸು ಇವೆಲ್ಲ ಸಿಗುತ್ತೆ. ಫಾಸ್ಟ್ ಜಾಬ್ ಅಪ್ಡೇಟ್ಸು ಸಿಗುತ್ತೆ. ಸೊ ಲಾರ್ಜ್ ಫೈಲ್ಸ್ನ ಈ ಒಂದು ಟೆಲಿಗ್ರಾಮಲ್ಲಿ ಈಸಿಯಾಗಿ ಶೇರ್ ಮಾಡ್ಕೋಬಹುದು. ಆ್ಯಂಡ್ ಮೇನ್ ಇಂಪಾರ್ಟೆಂಟು, ಇದ್ರೊಳಗೆ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಥರ ಸುಮಾರು ಒಳ್ಳೆ ಆಪ್ಷನ್ಸ್ ಇರೋದಕ್ಕೆ ಸ್ಟೂಡೆಂಟ್ಸ್ ಈ ಟೆಲಿಗ್ರಾಮ್ನ ಯೂಸ್ ಮಾಡ್ತಿದ್ದಾರೆ. ಈ ವಿಡಿಯೋ ನಾನು ಮಾಡ್ತಾ ಇರೋದು ಗೌರ್ಮೆಂಟ್ ಜಾಬಿಗೆ ಯಾರ್ಯಾರು ಓದ್ತಿದ್ದೀರೋ, ಯಾರೆಲ್ಲ ಟೆಲಿಗ್ರಾಮ್ನ ಯೂಸ್ ಮಾಡ್ತಿದ್ದೀರೋ ಅವರಿಗೆ. ಈ ಟೆಲಿಗ್ರಾಮ್ ಅನ್ನೋ ಒಂದು ಪ್ಲಾಟ್ಫಾರ್ಮಿಗೆ ಕೆಲವೊಂದಿಷ್ಟು ಜನ ನಿಮ್ಮ ಜೀವನ ಹಾಳು ಮಾಡಕ್ಕೆ ಬಂದಾರ. ಸೊ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಹನಿ ಟ್ರ್ಯಾಪಿಂಗ್ ಮಾಡ್ತಿದ್ದಾರೆ. ಸೊ ಹನಿ ಟ್ರ್ಯಾಪಿಂಗ್ ಅಂದರೆ ಏನು? ಧಾರವಾಡದಲ್ಲಿ ನಡೆದಿರೋ ಒಬ್ಬ ಸ್ಟೂಡೆಂಟು ಇದಕ್ಕೆ ಬಲಿಯಾಗಿದ್ದಾನೆ. ಅವನ ಲೈಫಲ್ಲಿ ನಡೆದಿರೋ ಒಂದು ರಿಯಲ್ ಸ್ಟೋರಿ ಜೊತೆ ಇದನ್ನು ನಾನು ಹೇಳ್ತೀನಿ. ಒಬ್ಬ ಹುಡುಗ ಡಿಗ್ರಿ ಮುಗಿಸ್ಕೊಂಡು ತಾನು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಂದೇಳಿ ಭಾಳ ಆಸೆ ಇಟ್ಕೊಂಡಿರ್ತಾನೆ. ಸೊ ಹಾಗಾಗಿ ಎಷ್ಟೋ ಜನ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಂದೇಳಿ ಏನು ಅನ್ಕೊಂಡಿರ್ತಾರೋ ಅವ್ರ ಜೊತೆಗೆ ಇವನು ಧಾರವಾಡಕ್ಕೆ ಹೋಗ್ತಾನೆ. ಸೊ ಅವ್ರ ಫ್ರೆಂಡ್ಸ್ ಗೈಡೆನ್ಸಿಂದ ಇವನು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾನೆ. ಕೆಲವೊಂದು ಒಳ್ಳೆ ಆಥರ್ಸ್ ಬುಕ್ಗಳ ಜೊತೆ ಈ ಟೆಲಿಗ್ರಾಮ್ ಆ್ಯಪ್ನು ಅವ್ನು ಡೌನ್ಲೋಡ್ ಮಾಡ್ಕೊತಾನೆ. ಸೊ ಆ ಒಂದು ಟೆಲಿಗ್ರಾಮ್ನ ಇವನು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ತಿರ್ತಾನೆ. ಡೌನ್ಲೋಡ್ ಮಾಡಾದ್ಮೇಲೆ ಎಷ್ಟೋ ಜನ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರ. ಆ ಗ್ರೂಪ್ ಒಳಗೆ ಗೌರ್ಮೆಂಟ್ ಜಾಬ್ದು ಅಪ್ಡೇಟ್ಸ್ ಇರ್ತಾವ, ನೋಟ್ಸ್ ಇರ್ತಾವ. ಸೊ ಹಾಗಾಗಿ ಇವನು ಆ ಗ್ರೂಪ್ ಒಳಗೆ ಜಾಯ್ನ್ ಆಗ್ತಾನೆ. ಸೊ ಇವಾಗ ಈ ಹುಡುಗ ಧಾರವಾಡಕ್ಕೆ ಬಂದು 2 ವರ್ಷ ಆಯಿತು. ಸೊ 2 ವರ್ಷಕ್ಕೆ ಎಷ್ಟೋ ನಾಲೆಡ್ಜ್ನ ತಗೊಂಡಿರ್ತಾನೆ. ಒಂದು ನೋಟಿಫಿಕೇಶನ್ ಬಿಟ್ಟರೆ ಸಾಕು, ನಾನು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡು ಗೌರ್ಮೆಂಟ್ ಜಾಬ್ ತಗೊಂತೀನಿ ಅಂತ ಅವನು ಕಾನ್ಫಿಡೆನ್ಸಲ್ಲಿ ಇರ್ತಾನೆ. ನಾನು ನೋಡಿರಂಗೆ ಗೌರ್ಮೆಂಟ್ ಜಾಬಿಗೆ ಓದ್ತಿರೋ ಎಷ್ಟೋ ಸ್ಟೂಡೆಂಟ್ಸು ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ. 2 ವರ್ಷ ಆದಮೇಲೆ ಈ ಹುಡುಗ ಅವ್ರ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತಾನ, ಇವನಿಗೆ ಒಂದು ಒಳ್ಳೆ ನಾಲೆಡ್ಜ್ ಇರ್ತತಿ. ಸೊ 2 ವರ್ಷದ ಜರ್ನಿಲಿ ಈ ಹುಡುಗನ ರುಟೀನ್ ಹೆಂಗಿರುತ್ತಂತಂದ್ರೆ ರೂಮು ಊಟ ಲೈಬ್ರರಿ ಈ ಪ್ರೋಸೆಸ್ ನಡೀತಿರುತ್ತೆ. ಜಸ್ಟ್ ಒಂದು ನೋಟಿಫಿಕೇಶನ್ ಬಿಟ್ಟರೆ ಸಾಕು, ನಾನು ಎಕ್ಸಾಮ್ನ ಕ್ಲಿಯರ್ ಮಾಡ್ತೀನಿ ಅನ್ನೋ ಈ ಹುಡುಗ ಟೆಲಿಗ್ರಾಮ್ ಗ್ರೂಪಲ್ಲಿರೋ ಒಂದು ಅನ್ನೋನ್ ಹುಡುಗಿಯಿಂದ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ. ಈ ಹುಡುಗ ಹಾಯ್ ಅಂತ ಬಂದಿರೋ ಒಂದು ಮೆಸೇಜಿಗೆ ಹೂಸ್ ದಿಸ್ ಅಂತೇಳಿ ಮೆಸೇಜ್ ಹಾಕ್ತಾನೆ. ಸೊ ಆ ಕಡೆಯಿಂದ ಆ ಹುಡುಗಿ, ನೀವು ಗೌರ್ಮೆಂಟ್ ಜಾಬಿಗೆ ಓದ್ತಿದ್ದೀರಾ, ನಾನು ಗೌರ್ಮೆಂಟ್ ಜಾಬಿಗೆ ಓದ್ತಿದ್ದೀನಿ, ಇಬ್ರು ಡಿಸ್ಕಸ್ ಮಾಡೋಣ ಅಂತಂದೇಳಿ ಫ್ರೆಂಡ್ಶಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವರಿಬ್ರು ಫ್ರೆಂಡ್ಶಿಪ್ಪು ಗೌರ್ಮೆಂಟ್ ಜಾಬಿಗೆ ಓದ್ಬೇಕಂತೇಳಿ ಡಿಸ್ಕಷನ್ ಮಾಡೋವಷ್ಟು ಬೆಳೀತತಿ. ಇವರಿಬ್ರು ಫ್ರೆಂಡ್ಶಿಪ್ ಮಧ್ಯೆ ಅವ್ರ ಪರ್ಸನಲ್ ಇನ್ಫಾರ್ಮೇಷನ್ ಆಗಲಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವರಿಬ್ರು ಪರ್ಸನಲ್ ಇನ್ಫಾರ್ಮೇಷನ್ ಶೇರ್ ಆದಮೇಲೆ ಇವ್ರ ಒಂದು ಫ್ರೆಂಡ್ಶಿಪ್ಪು ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಇಬ್ಬರು ಒಬ್ರಿಗೊಬ್ರು ಭಾಳ ಹಚ್ಕೊಂಡ್ಬಿಡ್ತಾರೆ. ಸೊ ಈ ಗೌರ್ಮೆಂಟ್ ಜಾಬಿಗೆ ಪ್ರಿಪ್ರೇಷನ್ ಮಾಡ್ಬೇಕಂತಂದೇಳಿ ಈ ಹುಡುಗ ತನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊಂತಿರ್ತಾನ ಈ ಒಂದು ವಿಚಾರ ಬಿಟ್ಟು. ಸೊ ಒಂದಿನ ಇವನು ಭಾಳ ಬೇಜಾರಾಗಿರ್ತಾನ. ಆ್ಯಂಡ್ ಅವನು ಲೈಬ್ರರಿಗೆ ಹೋಗ್ತಿರಲ್ಲ, 2-3 ದಿನ ಆಗಿರುತ್ತಾ ಅವ್ನು ಓದಿರಲ್ಲ. ಅವನು ಬೇಜಾರಾಗಿರೋದು ಅವ್ರ ಫ್ರೆಂಡ್ಸ್ ಅಬ್ಸರ್ವ್ ಮಾಡ್ತಾರ. ಇವನು ಬೇಜಾರಾಗಿರೋದು ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಏನು ಪ್ರಾಬ್ಲಮ್ ಆಯಿತು ಅಂತಂದು ಹೇಳಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಫ್ರೆಂಡ್ಸ್ ಕೇಳಿದ್ದಕ್ಕೆ ಇವನು ಹೇಳ್ತಾನೆ, ಟೆಲಿಗ್ರಾಮ್ ಗ್ರೂಪಿಂದ ಒಂದು ಅನ್ನೋನ್ ಹುಡುಗಿ ನನಗೆ ಹಾಯ್ ಅಂತ ಮೆಸೇಜ್ ಹಾಕಿದ್ಲು. ನಾವಿಬ್ರು ನಮ್ಮಿಬ್ರು ಪರ್ಸನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡು ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಈ ಹುಡುಗಿ ಅವನಿಗೆ ವಿಡಿಯೋ ಕಾಲ್ ಮಾಡಬೇಕು ಅಂತಂದೇಳಿ ಫೋರ್ಸ್ ಮಾಡ್ತಿರ್ತಾಳ. ಈ ಸ್ಟೋರಿಲಿ ಟ್ವಿಸ್ಟ್ ಏನು ಅಂತಂದ್ರೆ ಆ ಹುಡುಗಿ ಅಶ್ಲೀಲವಾಗಿ ವಿಡಿಯೋ ಕಾಲ್ ಮಾಡಿರ್ತಾಳ. ಆ ಒಂದು ವಿಡಿಯೋ ಕಾಲ್ ಬಂದಿದ ತಕ್ಷಣ ಆಕ್ಸೆಪ್ಟ್ ಮಾಡ್ತಾನ. ಆಕ್ಸೆಪ್ಟ್ ಮಾಡಿದ ತಕ್ಷಣ ಈ ಹುಡುಗನ ಮುಖ ಆ ವಿಡಿಯೋ ಕಾಲಲ್ಲಿ ಶೋ ಆಗುತ್ತೆ. ಆ ವಿಡಿಯೋ ಕಾಲಲ್ಲಿ ಮಾತಾಡಿದ್ದೆ 10 ಸೆಕೆಂಡು. ನೆಕ್ಸ್ಟ್ ಸೆಕೆಂಡೇ ಆ ಹುಡುಗಿ ಈ ಒಂದು ವಿಡಿಯೋ ಕಾಲ್ ರೆಕಾರ್ಡಿಂಗ್ನ ಅವನು ವಾಟ್ಸಪ್ ನಂಬರಿಗೆ ಹಾಕ್ತಾಳೆ. ನಾನು ಈ ಒಂದು ವಿಡಿಯೋನ ಶೇರ್ ಮಾಡಬಾರ್ದು ಅಂತಂದರೆ ನನಗೆ 5,000 ಬೇಕು ಅಂತಂದೇಳಿ ಡಿಮ್ಯಾಂಡ್ ಮಾಡ್ತಾಳೆ. ಈ ಒಂದು ವಿಡಿಯೋನ ಇಟ್ಕೊಂಡು ನಿನ್ನ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಕಳಿಸ್ತೀನಿ ಅಂತಂದೇಳಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಳು ಡಿಮ್ಯಾಂಡ್ ಮಾಡಿರೋದಕ್ಕೆ ಈ ಹುಡುಗ ನಾನು ಮೋಸ ಹೋಗ್ಬಿಟ್ಟೆ ಅಂತಂದೇಳಿ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತಂದೇಳಿ ಎಷ್ಟೋ ರಿಕ್ವೆಸ್ಟ್ ಮಾಡ್ತಾನೆ. ಬಟ್ ಆದ್ರೂ ಈ ಹುಡುಗಿ ಆ ಹುಡುಗನ ಹತ್ರ ದುಡ್ಡು ಇಸ್ಕೊಳ್ಳೋದು ಮಾತ್ರ ಬಿಡಲ್ಲ. ಸೊ ನಾನು ನೋಡಿರಂಗ ಗೌರ್ಮೆಂಟ್ ಜಾಬಿಗೆ ಓದ್ತಿರೋ ಸ್ಟೂಡೆಂಟ್ಸು ತಾವು ಪ್ರೈವೇಟ್ ಲೈಫ್ನ ಲೀಡ್ ಮಾಡ್ತಿರ್ತಾರ. ಸೊ ಅವರು ತಮ್ಮ ಕನಸನ್ನ ನನಸು ಮಾಡ್ಕೋಬೇಕು ಅಂತಂದರೆ ಓದೋದು ಬಿಟ್ಟು ಬೇರೆ ಯೋಚನೆ ಮಾಡ್ತಿರಲ್ಲ.
ಗೌರ್ಮೆಂಟ್ ಜಾಬಿಗೆ ಓದ್ತಿರೋ ಈ ಹುಡುಗ ಅವನಾಯ್ತು ಅವ್ನು ಓದಾಯ್ತು ಅಂತ ಇದ್ದೋನು ಈ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅವನಿಗೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಸೊ 5,000 ಡಿಮ್ಯಾಂಡ್ ಮಾಡಿರೋ ಆ ಹುಡುಗಿಗೆ ದುಡ್ಡು ಕೊಡ್ಬೇಕು ಅಂತಂದು ಹೇಳಿ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಸಾಲ ಮಾಡಿ ಆ ಹುಡುಗಿಗೆ ದುಡ್ಡು ಕಳಿಸ್ತಾನೆ. ಪ್ಲೀಸ್ ಈ ವಿಡಿಯೋನ ಡಿಲೀಟ್ ಮಾಡು, ನಾನು ಗೌರ್ಮೆಂಟ್ ಜಾಬಿಗೆ 2 ವರ್ಷದಿಂದ ಕಷ್ಟಪಟ್ಟು ಓದ್ತಿದ್ದೀನಿ, ನನ್ನ ಮರ್ಯಾದೆ ಹೋಗುತ್ತಾ ಅಂತಂದೇಳಿ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂತಾನೆ. ಆದರೆ ಇದು ಇಲ್ಲಿಗೆ ನಿಲ್ಲಲ್ಲ, ಆ ಹುಡುಗನ ವಿಡಿಯೋ ಡಿಲೀಟ್ ಆಗಲ್ಲ. ಸ್ವಲ್ಪ ದಿನ ಆದಮೇಲೆ ಆ ಹುಡುಗಿಗೆ ಇವನು ಕೇಳಿದ ತಕ್ಷಣ ದುಡ್ಡು ಕೊಡ್ತಾನ ಅಂತಂದೇಳಿ ಮತ್ತೆ 10,000 ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮತ್ತೆ ಅವನು ಇವ್ರ ಹತ್ರ ಮತ್ತೆ ಸಾಲ ಮಾಡ್ತಾನ, ಮತ್ತೆ ಆ ಹುಡುಗಿಗೆ ದುಡ್ಡು ಕೊಡ್ತಾನ. ಆ ವಿಡಿಯೋ ಎಲ್ಲಿ ಶೇರ್ ಮಾಡ್ಬಿಡ್ತಾಳೋ ಅನ್ನೋ ಒಂದು ಭಯದಾಗ ಅವಳು ಕೇಳ್ದಂಗೆ ಸಾಲ ಮಾಡಿ ದುಡ್ಡನ್ನ ಅವಳಿಗೆ ಕಳಿಸ್ತಿರ್ತಾನೆ. ಸೊ ಈ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕಾಗ್ಲಾರ್ದೆ ಈ ಗೌರ್ಮೆಂಟ್ ಜಾಬಿಗೆ ಓದೋದನ್ನೇ ನಿಲ್ಲಿಸ್ಬಿಡ್ತಾನ. ಅವನು ಲಗೇಜ್ ಎಲ್ಲ ತಗೊಂಡು ಧಾರವಾಡದಿಂದ ರಿಟರ್ನ್ ಅವ್ರ ಊರಿಗೆ ಹೋಗ್ತಾನೆ. ಇವಾಗ ತಾನು ಡಿಗ್ರಿ ಮುಗಿಸ್ಕೊಂಡು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಏನು ಕನ್ಸ್ಕೊಂಡಿದ್ನೋ ಅದು ನುಚ್ಚು ನೂರಾಗೋಯ್ತು. ಸೊ ಅವನು 2 ವರ್ಷ ಕಷ್ಟಪಟ್ಟಿರೋ ಟೈಮು ಹಾಳಾಯ್ತು. ಆ್ಯಂಡ್ ಅವನು ನಾನು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತಂದೇಳಿ ಆ ಹೋಪ್ನೇ ಅವ್ನು ಕಳ್ಕೊಂಬಿಟ್ಟ. ಇವನು ಆ ಒಂದು ಸಣ್ಣ ತಪ್ಪಿಂದ ಅವನ ಕೆರಿಯರೇ ಸ್ಪಾಯಿಲ್ ಮಾಡ್ಕೊಂಡ. ಸೊ ಈ ಒಂದು ರಿಯಲ್ ಸ್ಟೋರಿ ಧಾರವಾಡದಲ್ಲಿ ಒಬ್ಬ ಸ್ಟೂಡೆಂಟಿಗೆ ನಡೆದಿರೋದು. ಇದರಿಂದ ನಾನೇನು ಹೇಳ್ತೀನಿ ಅಂತಂದರೆ, ಎಷ್ಟೋ ಆಸೆ ಇಟ್ಕೊಂಡು ಕಷ್ಟಪಟ್ಟು ಓದ್ತಿರ್ತೀರಿ, ಟೆಲಿಗ್ರಾಮಲ್ಲಿ ಈ ಥರ ಜನಗಳು ಇನ್ನೂ ಅದಾರ. ನೀವು ಯೂಸ್ ಮಾಡ್ತಿರೋ ಟೆಲಿಗ್ರಾಮ್ ಗ್ರೂಪಲ್ಲಿ ಅನ್ನೋನ್ ಪರ್ಸನಿಂದ ಮೆಸೇಜ್ ಏನಾದರೂ ಬಂತು ಅಂತಂದರೆ ಅದನ್ನು ವೆರಿಫೈ ಮಾಡಿರಿ. ಈ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಒಳಗೆ ಯಾರೋ ಅನ್ನೋನ್ ಪರ್ಸನ್ ಮೆಸೇಜ್ ಮಾಡಿದಾರಂದ್ರೆ ಅವರಿಗೆ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಮೇನ್ ಇಂಪಾರ್ಟೆಂಟು ಟೆಲಿಗ್ರಾಮ್ ಒಳಗೆ ನಿಮ್ಮ ಪ್ರೈವಸಿ ಸೆಟ್ಟಿಂಗ್ನ ಚೆಕ್ ಮಾಡ್ಕೊಳ್ರಿ. ಸೊ ಈ ಹನಿ ಟ್ರ್ಯಾಪ್ ಮಾಡೋರಿಗೆ ಸ್ಟೂಡೆಂಟ್ಸೇ ಟಾರ್ಗೆಟ್. ನೀವು ಪ್ರಾಮಾಣಿಕವಾಗಿ ಪಡ್ತಾ ಇರೋ ಈ ಕಷ್ಟಕ್ಕೆ ಒಳ್ಳೇದಾಗಬೇಕು, ನೀವು ಕಂಡಿರೋ ಕನಸು ನನಸಾಗಬೇಕು. ಸೊ ಇದು ಒಬ್ಬ ಹುಡುಗ ಗೌರ್ಮೆಂಟ್ ಜಾಬ್ ಮಾಡಬೇಕು ಅಂತಂದೇಳಿ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾನೋ ಅವ್ನ ರಿಯಲ್ ಲೈಫಲ್ಲಿ ಇದು ರಿಯಾಲಿಟಿ ಆಗಿರ್ತೈತಿ. ನಿಮಗೆ ಗೊತ್ತಿರಂಗೆ ಧಾರವಾಡಲ್ಲಿ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗದಿರೋ ಒಂದು ಇನ್ಸಿಡೆಂಟ್ ನಡೆದೈತಿ. ಆ ಇನ್ಸಿಡೆಂಟ್ ಏನು ಅದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ತಗೊಂಡು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೇನಾದರೂ ಓಕೆ ಅನಿಸಿದರೆ ಗೌರ್ಮೆಂಟ್ ಜಾಬಿಗೆ ಓದ್ತಾ ಇರೋ ನಿಮ್ಮ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಮ್ಮ ಸಮಾಜದಾಗ ನಡೀತಿರೋ ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.